ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತಿನ ದಿನನೂ ಕೂಡ ಶುರು ಮಾಡ್ತಾ ಇದ್ದೀನಿ. ಲಾಸ್ಟ್ ವ್ಲಾಗಲ್ಲಿ ತಾತನ ಮನೆಗೆ ಬಂದಿದ್ದೆ, ಮಹದೇಶ್ವರ ದೇವಸ್ಥಾನದ ಓಪನಿಂಗ್ ಅಂತ ಹೇಳಿ. ಸೊ ಅದನ್ನು ಕೂಡ ಅಪ್ಲೋಡ್ ಮಾಡಿದ್ದೆ. ಅದರ ಕಂಟಿನ್ಯೂಷನ್ ವ್ಲಾಗ್ ಇದು. ಅದರ ನೆಕ್ಸ್ಟ್ ಡೇ ಸುತ್ತೂರು ಶ್ರೀ ಗುರುಗಳು ಬರ್ತಾ ಇದ್ದಾರೆ ಅಂತ ಹೇಳಿ ಎಲ್ಲದನ್ನು ಕೂಡ ರೆಡಿ ಮಾಡ್ತಾ ಇದ್ರು. ಆ್ಯಂಡ್ ಕಾರ್ಪೆಟ್ ಒಂದು ಹಾಕಿರಲಿಲ್ಲ, ನಾಳೆ ಹಾಕ್ಕೊಳ್ಳೋಣ ಬೆಳಿಗ್ಗೆ ಅಂತ ಅದನ್ನು ಕೂಡ ರೆಡಿ ಮಾಡ್ತಾ ಇದ್ದಾರೆ. ಪಾದ ಪೂಜೆ ಇದ್ದಿದ್ದು ಮಧ್ಯಾಹ್ನ, ಹಾಗಾಗಿ ಬೆಳಿಗ್ಗೆನೇ ದೇವಸ್ಥಾನದ ಓಪನಿಂಗ್ಗೆ ಬಂದಿರ್ತಾರೆ. ಅದಾದ ನಂತರ ನಮ್ಮ ಮನೆಗೆ ಬರೋ ಅಂಥದ್ದು. ಸೊ ನಾವು ಇದೇ ರೀಸನಿಗೆ ಬೆಳಗ್ಗೆ ದೇವಸ್ಥಾನಕ್ಕೂ ಹೋಗಲಿಲ್ಲ, ನೆನ್ನೆನೇ ಹೋಗಿ ಬಂದಿದ್ದು. ಬೆಳಗ್ಗೆ ಆಯಿತು ಅಂತಂದರೆ ಪ್ರತಿಯೊಬ್ಬರು ಮನೇಲೂ ಕೂಡ ಗೆಸ್ಟ್ಗಳನ್ನ ಕರೆದಿರೋದ್ರಿಂದ ತುಂಬಾ ಕ್ರೌಡ್ ಇರುತ್ತೆ. ಆ್ಯಂಡ್ ಪ್ರಸಾದ ಇಲ್ಲಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಕೂಡ ಮಾಡಿಕೊಂಡು ಬರಲಿಕ್ಕಾಗಲ್ಲ. ಸೊ ಅಷ್ಟೊಂದು ರಶ್ ಇರುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ನೆನ್ನೆ ಆದರೆ ಫ್ರೀ ಇರುತ್ತೆ ಅಂತ ಹೇಳಿ ನೆನ್ನೆನೇ ಹೋಗಿ ದರ್ಶನ ಮುಗಿಸ್ಕೊಂಡು ಆರಾಮಾಗಿ ಊಟನೂ ಕೂಡ ಮುಗಿಸ್ಕೊಂಡು ಬಂದಿದ್ದು. ಸೊ ನಾವು ಬೆಳಗ್ಗೆ ಹೋಗಿಲ್ಲದೆ ಇದ್ದಿದ್ದರಿಂದ ಮಧ್ಯಾಹ್ನ ಎಲ್ಲ ಪ್ರಿಪರೇಷನ್ನು ಕೂಡ ಮಾಡ್ಕೊಬೇಕಿತ್ತು. ಗುರುಗಳು ಅಂತಂದಾಗ ಸ್ವಲ್ಪ ಭಕ್ತಿಯಿಂದ ಎಲ್ಲದನ್ನು ಕೂಡ ಅಲಂಕಾರ ಎಲ್ಲ ಮಾಡಿ ಎಲ್ಲದನ್ನು ರೆಡಿ ಮಾಡೋದಿತ್ತು. ಸೊ ಹೇಳಿದ್ದ ಟೈಮಿಗೆ ಕರೆಕ್ಟಾಗಿ ಗುರುಗಳು ಕೂಡ ಬಂದರು. ಸೊ ಬಂದಮೇಲೆ ಈ ರೀತಿ ನಾವು ಸಿಂಪಲ್ಲಾಗಿ ಸ್ವಾಗತ ಮಾಡಿದ್ದು. भारते एकदैवे जमानायस्ते कर्पूरमंगल निराजनं दर्शय निराजनमिन्द्राचम्य समर्पयामि फलनीर्याप्ला पुष्पाय पुष्पने निवेदयामि निवेदनाद्रायामि समर्पयामि नमस्कारं च करोमि योऽयतां ब्रह्मणो वेदां हृदयेनावृता तस्मै ब्रह्म च ब्रह्म ಯಾರು ಹೋಗ್ಬಿಡಿ ಅವ್ರು ಸುತ್ತೂರು ಶ್ರೀ ಗುರುಗಳು ಬಂತು ಅಂತಂದರೆ ಫೋನೆಲ್ಲ ಸ್ವಿಚ್ ಆಫ್ ಆಗಿರಬೇಕು ಆ್ಯಂಡ್ ಅವ್ರಿಗೆ ಪಿನ್ ಡ್ರಾಪ್ ಸೈಲೆಂಟ್ ಇರಬೇಕು. ಸೊ ನಮ್ಮ ಈ ಕಡೆ ಎಲ್ಲ ಅವ್ರಿಗೆ ಅಷ್ಟೊಂದು ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾಯಿದ್ರು. ಆ್ಯಂಡ್ ನನ್ನ ಮಗಳು ಅಷ್ಟೇ, ಅವ್ರು ಬಂದು ಸ್ನಾನಕ್ಕೆ ಹೋಗ್ತಾ ಇದ್ರು. ಆ್ಯಂಡ್ ಅವ್ರು ಸ್ನಾನ ಮುಗಿಸ್ಕೊಂಡು ಬಂದು ಪೂಜೆ ಕೂರ ಅಂಥದ್ದು. ನನ್ನ ಮಗಳಿಗೆ ಎಷ್ಟು ಹೇಳಿದ್ರು ಕೇಳ್ತಿರ್ಲಿಲ್ಲ. ನಾನು ಅದಾಟ ಆಡ್ತೀನಿ ಅಂತ ಹೇಳಿ ಸಿಕ್ಕಾಪಟ್ಟೆ ಕಿರ್ಚಾಡೋದು ಕೂಗಾಡೋದು ಎಲ್ಲ ಮಾಡ್ತಾಯಿದ್ಲು. ಆ್ಯಂಡ್ ಅವರು ಕೂಡ ಬಂದ ಮೇಲೆ ಪೂಜೆನೂ ಕೂಡ ಶುರು ಮಾಡಿಕೊಂಡ್ರು. ಫಸ್ಟ್ ಹೇಳಿದ್ದು ನಾನು ಶಿವ ಪೂಜೆ ಮಾಡಿ ಹೋಗ್ತೀವಿ ಅಂತಲೂ ಹೇಳಿದ್ರಂತೆ. ಅದಾದಮೇಲೆ ಪಾದ ಪೂಜೆನೂ ಕೂಡ ಕೇಳಿ ಪಾದ ಪೂಜೆನೂ ಕೂಡ ಹೇಳಿ ಬಂದು ಪಾದ ಪೂಜೆನೂ ಕೂಡ ಮಾಡಿದರು. ಆ್ಯಂಡ್ ತುಂಬಾ ಖುಷಿ ಆಯಿತು. ಯಾಕಂತಂದರೆ ನಾನು ಫಸ್ಟ್ ಟೈಮು ನೋಡ್ತಾ ಇರೋದು ಆ ರೀತಿ ಡೈರೆಕ್ಟಾಗಿ. ಅದಂತೂ ಸಿಕ್ಕಾಪಟ್ಟೆ ಖುಷಿ ಇತ್ತು. ಪರವಾಗಿಲ್ಲ, ಅಲ್ಲಿ ಶ್ರೀವರ್ಷ ನಮಗೆ ಡೈರೆಕ್ಟಾಗಿ ದರ್ಶನ ಆಯಿತು ಅಂತ. ಯಾಕಂದರೆ ತುಂಬಾ ಫ್ರೆಂಡ್ಲಿಯಾಗಿ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಆ್ಯಂಡ್ ಅಂದರೆ ಮಕ್ಕಳಂದರೆ ಸಿಕ್ಕಾಪಟ್ಟೆ ಖುಷಿ ಅಂತೆ ಅವರಿಗೆ. ಸೊ ನನ್ನ ಮಕ್ಕಳ ಜೊತೆಗೆ ತುಂಬಾ ಮಾತಾಡ್ಸಿದ್ರು. ಅದು ನಂಗೆ ಇನ್ನೂ ಖುಷಿ ಆಯಿತು.
ಅವರು ಹೇಗೆ ಪೂಜೆ ಮಾಡ್ತಾರೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ಆ್ಯಂಡ್ ನಾನು ಕೇಳು ಕೂಡ ಇರಲಿಲ್ಲ. ಸೊ ಹಾಗಾಗಿ ಅವ್ರದ್ದು ಪಾದ ಪೂಜೆ ಇದ್ದಾಗ ತುಂಬ ಲಿಮಿಟೆಡ್ ಮೆಂಬರ್ಸಲ್ಲಿ ಮಾತ್ರ ಮನೆಯವರು ಜೊತೆಗೆ ಮಾತ್ರ ಅವ್ರು ಪಾದ ಪೂಜೆ ಮಾಡೋ ಅಂಥದ್ದು. ಹೊರಗಡೆ ಅವ್ರನ್ನ ಯಾರನ್ನೂ ಬಿಡಲ್ಲ ಅಂತೆ. ಹಾಗಾಗಿ ತುಂಬಾ ಹತ್ತಿರದವರು ಜಸ್ಟ್ ಮನೆಯವ್ರನ್ನ ಮಾತ್ರ ಅಲೋ ಮಾಡಿ ಆ ಪೂಜೆಗೆ ಕೂರಿಸಿದಂಥದ್ದು. ಸೊ ಯಾವ ರೀತಿ ಅಂತ ಹೇಳಿ ಚಿಕ್ಕ ಪುಟ್ಟ ಒಂದಷ್ಟು ಕ್ಲಿಪ್ಪಿಂಗ್ಗಳನ್ನ ತೊಗೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡ್ತೀನಿ. ಐ ಹೋಪ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇದ್ದಾರೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಶಂಭೋಲಿಂಗ ಜ್ಯೋತಿ ಬೆಳಗುತ್ತಿ ವಿಮಲ ಪರಂಜ್ಯೋತಿ ಬೆಳಗುತ್ತಿ ಶಿವಲಿಂಗ ರೂಪೇ ಶ್ರೀ ಸಾಂಬಾಯ ನಮಃ. ರಾಜಂ ದರ್ಶಯಾಮಿ ರಾಜನಂದಯ ಆಚಮನಂ ಸಮರ್ಪಯಾಮಿ. ಕ್ಷಿಪಣೆ ಬೃಹಸ್ಪತಿ ಪ್ರಸೋತ್ಸಾನೋ ಗಂಧೋಮಸಃ ಕದಲೇ ಫಲ ಭೋಗಿ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು ಆ್ಯಂಡ್ ತುಂಬ ಲಿಮಿಟೆಡ್ ಮೆಂಬರ್ಸ್ ಇದ್ದಿದ್ದರಿಂದ ತುಂಬಾ ಖುಷಿ ಅಂತ ಅನ್ನಿಸ್ತು. ಆ್ಯಂಡ್ ಡೈರೆಕ್ಟಾಗಿ ನೋಡೋದು ಕೂಡ ನನಗೆ ಒಂದೊಂಥರ ಪುಣ್ಯ ಅಂತಲೇ ಅನ್ನಿಸ್ತು. ಆ್ಯಂಡ್ ಮಕ್ಳಿಗೂ ಕೂಡ ಅಷ್ಟೇ, ನಾವೇನೇ ಹೇಳಿಕೊಟ್ಟು ಕಳಿಸಿದ್ರು ಕೊನೆಯ ಮೂಮೆಂಟಲ್ಲಿ ಲಾಸ್ಟಲ್ಲಿ ಬರೋದು ನಾವು ಏನು ಅನ್ಕೋತೀವಿ ಅದನ್ನೇ ಮಾಡೋದು ಅಂತ. ನನ್ನ ಮಗನೂ ಹಾಗೆಯೇ, ಅವರು ಪ್ರಸಾದನ ತಗೋ ಅಂತ ಕೊಟ್ಟರು ಕೂಡ ದೂರದಿಂದ ನಿಂತ್ಕೊಂಡು ನೀವೇ ತಂದ್ಕೊಡಿ ಅನ್ನೋ ರೀತಿಯಲ್ಲಿ ಈಸ್ಕೊಂಡ. ಸೊ ಹೇಳಿದ್ರು ಕೂಡ ಕೇಳ್ತಿರ್ಲಿಲ್ಲ. ಬಟ್ ಮಕ್ಕಳಾಗಿರೋದ್ರಿಂದ ಏನೂ ಮಾಡೋಕ್ಕಾಗಲ್ಲ. ಬಟ್ ತುಂಬಾ ಪಕ್ಕದಲ್ಲಿ ಕೂರಿಸ್ಕೊಂಡು ತುಂಬಾ ಮಾತಾಡಿದ್ರು. ನನಗೆ ಕ್ಲಿಪ್ಪಿಂಗ್ಗಳು ಕೂಡ ಅಷ್ಟೊಂದು ಸಿಗಲಿಲ್ಲ. ಯಾಕೆ ಅಂತಂದರೆ ನನ್ನದು ಫೋನು ಬ್ಯಾಟ್ರಿ ತುಂಬಾ ಲೋ ಆಗಿತ್ತು. ಸೊ ನಾನು ಹೇಳಿದ್ದೆ ಮಾಡಿಕೊಡಿ ಪಾಪುದು ಅಂತ ಹೇಳಿ. ಜೊತೆಗೆ ನಿಂತಿದ್ದರಿಂದ ಅವ್ರು ಸರಿಯಾಗಿ ಮಾಡ್ಲಿಕ್ಕೆ ಬಂದಿಲ್ಲ. ಅವರು ಮಾತಾಡಿ ಮಕ್ಕಳ ಜೊತೆಗೆ ಕಳಿಸೋ ತನಕ ವೀಡಿಯೋನೇ ಮಾಡ್ಕೊಂಡಿರಲಿಲ್ಲ ಅವರು. ಅದೊಂದು ಬೇಜಾರು ಅನಿಸ್ತು. ಇಲ್ಲ ಅಂತಂದರೆ ಆ ಕ್ಲಿಪ್ಪಿಂಗ್ಗಳು ಆ್ಯಡ್ ಮಾಡಿದ್ದಿದ್ರೆ ಇನ್ನೂ ತುಂಬಾ ಚೆನ್ನಾಗಿ ಅನ್ನಿಸ್ತು. ಸೊ ಮನೆಯವರೇ ಇದ್ದಿದ್ದರಿಂದ ಅಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಆಶೀರ್ವಾದ ಮಾಡಿ ಪ್ರಸಾದನೂ ಕೊಟ್ಟು ತುಂಬಾ ಟೈಮ್ ಇತ್ತು ಅನ್ನೋ ರೀತಿಯಲ್ಲಿ ತುಂಬಾ ಪೇಷನ್ಸ್ ಆಗಿ ಎಲ್ಲರ ಜೊತೆನೂ ಕೂಡ ಮಾತಾಡಿಕೊಂಡು ಹೊರಟರು. ಅಲ್ಲಿ ಬಂದಿದ್ದು ಜೊತೆಗೆ ಬಂದಿರೋಂಥ ಸ್ವಾಮೀಜಿಗಳು ಕೂಡ ಅಂತಿದ್ರು, ಎಲ್ಲೂ ಕೂಡ ಇಷ್ಟೊತ್ತು ಇರ್ತಿರ್ಲಿಲ್ಲ ಅವರು. ಪೂಜೆ ಮುಗಿದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಇದು ಹೊರಟೋಗ್ಬಿಡ್ತಾಯಿದ್ರು. ಬಟ್ ಇಲ್ಲೇ ಇಷ್ಟೊತ್ತು ತನಕ ಇದ್ದಿದ್ದು ಅಂತ ನಮ್ಗೆ ಅದು ಇನ್ನೂ ಖುಷಿ ಅಂತ ಅನ್ನಿಸ್ತು. ಯಾಕಂದರೆ
ಎಲ್ರ ಜೊತೆನೂ ಕೂಡ ತುಂಬಾ ಚೆನ್ನಾಗಿ ಮಾತಾಡಿಕೊಂಡು ಹೊರಟ್ರು. ಸೊ ಒಂಥರ ನಮ್ಮ ಒಂದು ಭಾಗ್ಯ ಅಂತಲೇ ಹೇಳ್ಬೋದು. ಸೊ ಅಂಡ್ ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸಿಗೋಣ ಒಂದು ಹೊಸ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.